ಇದು ಮನೋಜಣ್ಣನ ಫೋನ್ ಅಲ್ವಾ? ಕೊಟ್ಬಿಡೋಣ. ಶಿವಮಜ್ಜಿ, ಮನೋಜಣ್ಣ ನೋಡ್ದ್ಯಾ? ಹೋಗಲು ನೋಡೋ ವಯಸ್ಸಿನಲ್ಲಿ ನನ್ನ ಗಂಡನ್ನ ಒಂದ್ಸಲ ಕಣ್ಣೆತ್ತು ನೋಡ್ಲಿಲ್ಲ. ಇನ್ನು ಆ ಕೋತಿನ ನಾನ್ಯಾಕೆ ನೋಡಕ್ ಹೋಗ್ಲಿ? ಓ ಅಜಯ್, ಒಂದು ಮಾತಾಡಿದ್ರೆ 10 ಮಾತಾಡ್ತೀಯಾ ನೀನು. ಈ ಫೋನು ಮನೋಜಣ್ಣಂದು, ಅಲ್ಲಿ ಬಿದ್ದಿತ್ತು. ಅವ್ನು ಬಂದ್ರೆ ಇದನ್ನ ಕೊಡ್ತೀಯಾ? ನಾನು ಕಾಲೇಜಿಗೆ ಹೋಗ್ಬೇಕು, ಟೈಮ್ ಆಗುತ್ತೆ. ಅಂದ್ರೆ ನೀನು ಹೇಳೋದೇನು, ಈ ಮನೇಲಿ ನಿನಗೇನು ಕೆಲಸ ಇಲ್ಲ, ಸುಮ್ಮನೆ ಕೂತಿದ್ದೀಯಾ, ಬೇಕಾದಷ್ಟು ಟೈಮ್ ಇದೆ, ಏನಾದ್ರೂ ಕೆಲಸ ಮಾಡು ಅಂತ ಪರೋಕ್ಷವಾಗಿ ಹೇಳ್ತಿದ್ದೀಯಲ್ವ ಮಗನೇ? ಅಯ್ಯೋ ಅಜಯ್, ನಿನ್ನ ಹತ್ರ ಮಾತಾಡ್ತಿದ್ರೆ ನನ್ನ ತಲೆ ಕೆಡುತ್ತೆ. ಮನೋಜಣ್ಣ ಬಂದ್ರೆ ಈ ಫೋನ್ ಕೊಡು. ಏ ಮಗನೇ, ಈ ಫೋನ್ ತಗೊಂಡೋಗಿ ಅವಳು ಕೊಡು. ಯಾರಿಗಜ್ಜಿ? ಅವಳಿದಾಳಲ್ಲ ನನ್ನ ಸೊಸೆ, 3 ಕಾಸ್ಗೂ ಬಾಳ್ದೆ ಇರೋಳು, ಅವಳಿಗೆ ತಗೊಂಡೋಗಿ ಕೊಡು. ಅವಳಿಗೆ ನನ್ ಕಂಡ್ರೆ ಹೆದರ್ಕೆ. ಅವಳು ನನ್ ಕಂಡ್ರೆ ಹೆದರ್ಕೊಂಡು ಗಡ್ಡ 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 ಅಂತ ನಡಗ್ತಾಳೆ. ನಾನ್ ಹೇಳ್ದೆ ಅಂತ ಕೊಡು, ಬಾಯಿ ಮುಚ್ಕೊಂಡು ತಗೊಂತಾಳೆ. ಗೌರಮ್ಮಜ್ಜಿ, ಮನೋಜಣ್ಣಗ ಫೋನ್ ಕೊಟ್ಬಿಡ್ತೀಯಾ? ಅಯ್ಯೋ ಮುಂಡೆದೆ, ನನ್ನ ಹೆಸರು ಮರ್ತೋಯ್ತಾ? ಶಿವಮ್ಮಜ್ಜಿ ಅನ್ನೋದ್ ಬಿಟ್ಟು ಗೌರಮ್ಮಜ್ಜಿ ಅಂತ ಕರೀತಾ ಇದ್ಯಲ್ಲ. ಹಿಂಗಾರು ಮಾಡ್ಕೊಳ್ಳಿ. ಏನೋ ಕೊಚ್ಕೋತಿದ್ದ ಹಾಗಿತ್ತು. ಬೆಳಗ್ಗೆಯಿಂದ ಗಂಟ್ಲು ನೋವು. ಹಾ ಹೋ ಅದು ಏನಲ್ಲ. ನಿಮ್ಮನ್ನ ಕಂಡ್ರೆ ನನ್ಗೆ ಹೆದರ್ಕೆನಾ? ನೀವು ಕಣ್ಣು ಬಿಟ್ರೆ ಗಡ 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 ಅಂತ ನಡುತ್ತೀನ ನಾನು? ಎಲ್ಲಿ ಇನ್ನೊಂದ್ಸಲ ಹೇಳಿ ಇವಾಗ. ಯಾಕೆ ಮಂಡ್ರಗಪ್ಪೆ ತರ ಮುದುರ್ಕೊಂಡು ನಿಂತ್ಬಿಟ್ರಿ? ಹೆದರ್ಕೆ ಆಗ್ತಾ ಇದೀಯಾ? ಲೇ ಕಾಡೆಮ್ಮೆ, ಯಾರ ಹತ್ರ ಮಾತಾಡ್ತಾ ಇದ್ಯಾ? ನಾನು ನಿಮ್ಮತ್ತೆ ಕಣೆ. ಅತ್ತೆ ಅಲ್ಲ, ಕೊತ್ತೆ, ಕಿವಿ ಕಿತ್ತೆ. ಅಯ್ಯೋ 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 ಅಯ್ಯೋ, ನಿನ್ ನಾಲ್ಗೆ ಎಷ್ಟುದ್ದಾಗೋಯ್ತೆ? ನಿನಗ್ ಧೈರ್ಯ ಇದ್ರೆ ಈಗ ಹೇಳಿದ್ದನ್ನ ಇನ್ನೊಂದ್ಸಲ ಹೇಳು. ಹೇಳ್ತೀನಿ, ಹೇಳು ಮತ್ತೆ. ಅತ್ತೆ ಕತ್ತೆ ಕಿವಿ ಕಿತ್ತೆ. ಏನಂದೆ? ಅತ್ತೆ ಕತ್ತೆ ಅತ್ತೆ ಕತೆ ಅತ್ತೆ ಕತೆ ಅತ್ತೆ ಕತೆ 1000 ಸಲ ಹೇಳ್ತೀನಿ. ಏನ್ ಮಾಡ್ತೀಯಾ? ಏನ್ ಮಾಡ್ತೀನಾ? ಇವತ್ತೇನು ಮಾಡಲ್ಲ, ನನ್ನ ಗಂಟ್ಲು ನೋವು. ನಾಳೆ ನೋಡ್ಕೊಂತೀನಿ. ಬತ್ತಕೊಂಡೆ ಹೋಗು. ತಗ. ಅರೇ, ಮನೋಜನ್ ಮೊಬೈಲು. ಈಗಲೇ ಎಲ್ಲ ವಿಷಯ ಮನೋಜ್ ಹತ್ರ ಹೇಳಬೇಕು, ಇಲ್ಲ ಅಂದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ. ಅವನೇ ಏನಾದ್ರೂ ಮಾಡ್ಲಿ. ಅವನಿಲ್ಯಾಕೆ ಬೀಳಿಸ್ಕೊಂಡಿದ್ದ? ಒಳ್ಳೆ ಹುಡುಗ. ಯಾವಾಗ ಫೋನ್ ಮಾಡಿದ್ರು ಲೈನ್ ಸಿಗಲ್ಲ. ಲೈನ್ ಸಿಕ್ಕಿದ್ರೆ ಕಾಲ್ ಪಿಕ್ ಮಾಡಲ್ಲ. ನನ್ನ ಪ್ರಾಣ ತೆಗಿತಾನೆ. ಇವತ್ತೇನೇ ಆದ್ರೂ ಮನೋಜಂಗೆ ವಿಷಯ ಹೇಳಲೇಬೇಕು. ಲೇ ಕಾವೇರಿ, ನಿನ್ನ ಮಗ ಮನೋಜ ಮೊಬೈಲ್ನ ಹೊರಗಡೆ ಬೀಳಿಸ್ಕೊಂಡು ಹೋಗಿದ್ದಂತೆ. ಶರತ್ ತಂದ್ಕೊಟ್ಟ, ತಗೋ. ಈ ಹಾಳಾದ ಮೊಬೈಲು ತಿರ್ಗಿ ಮುರ್ಗಿ ನನ್ನ ಕೈಗೆ ಬರುತ್ತೆ. ಏನು ಮೊಬೈಲ್ ಅಂದ್ರೆ ನಿಮ್ಗೆ ಅಲರ್ಜಿನಾ? ಓ ಪಾಪ, ನನಗೆ ಗೊತ್ತಿರ್ಲಿಲ್ಲ. ಇದೇನೇ ಕಾವೇರಿ ಹೀಗೆ ಹೇಳ್ತಿದೀಯಾ?
ನನಗಿದ್ರಲ್ಲೆಲ್ಲ ಆಸಕ್ತಿ ಇದೆ ಅಂತ ಅನ್ಕೊಂಡ್ಯಾ? ಸತ್ತು ಸ್ವರ್ಗದಲ್ಲಿರೋ ನಿಮ್ಮ ಮಾವನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಕಣೆ, ನನಗೆ ಮೊಬೈಲು ಅಂದ್ರೆ ಅಲರ್ಜಿ. ತಗೋ. ಹಲೋ ಹಲೋ ಮನೋಜ್, ಮನೋಜ್ ಯಾಕೋ ನನ್ನ ಫೋನ್ ಪಿಕ್ ಮಾಡ್ತಾ ಇಲ್ಲ. ನಮ್ಮಪ್ಪ ನನಗೆ ಕಣ್ಣು ನೋಡ್ತಾ ಇದ್ರೆ ಇದ್ರಲ್ಲಿ ನಂದೇನಿದೆ ತಪ್ಪು? ನಾನು ನಿನ್ನಂತಾನೆ ಪ್ರೀತಿಸ್ತಾ ಇರೋದು. ನೀನ್ ಬರ್ತೀಯ, ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳ್ತೀಯ, ಹಾಗಂತ ನಂಬ್ಕೊಂಡು ಕಾಯ್ತಾ ಇದ್ದೀನಿ ನಾನು. ನಿಮ್ಮಮ್ಮನ ಹತ್ರ ನಮ್ಮ ಮದುವೆ ವಿಷಯ ಮಾತಾಡಿದ್ಯಾ? ಯಾವಾಗ ಕರ್ಕೊಂಡ್ಬರ್ತೀಯ ನಿಮ್ಮಮ್ಮನ? ಹಲೋ ಹಲೋ, ಯಾರದು? ಏನೂ ಕೇಳಿಸ್ತಾ ಇಲ್ಲ. ಹಲೋ ಹಲೋ ಹಲೋ. ಈ ಫೋನಲ್ಲಿ ಏನೂ ಕಾಣಿಸೋದು ಇಲ್ಲ, ಏನೂ ಕೇಳಿಸೋದು ಇಲ್ಲ. ಗುಜ್ರಿ ಫೋನು, ಪೆದ್ರಾಮಂದಲ್ವಾ, ಅದಕ್ಕೆ. ಏನಿದು? ನಾನಿಷ್ಟು ಸೀರಿಯಸ್ ಆಗಿರೋ ವಿಷಯ ಮಾತಾಡ್ತಾ ಇದ್ದೀನಿ, ಇವನು ಒಂದು ಮಾತು ಆಡ್ದೆ ಕಾಲ್ ಕಟ್ ಮಾಡ್ಬಿಟ್ನಲ್ಲ. ಒಳ್ಳೆ ಅಕ್ಕಿ ಒಂದು 10 ಮೂಟೆ ಬರೀ. ಆಮೇಲೆ ಎಣ್ಣೆ, ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಒಂದು 2 ಟಿನ್ ಬರೀ. ಆಮೇಲೆ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ರಾಗಿ ಹಿಟ್ಟು, ರವಾ ಇದೆಲ್ಲ ಒಂದು 20-25 ಕೆಜಿ ಬೇರೆ ಬೇರೆ 20-25 ಕೆಜಿ ಬರ್ಕೊ. ರಾಮಪ್ಪ, ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ, ಇದೆಲ್ಲ ನಿಮ್ಮನೆಗೋ ಅಥವಾ ಅಂಗಡಿ ಇಟ್ಟು ವ್ಯಾಪಾರ ಮಾಡಕ್ಕೋ? ಬಾಯಿ ಮುಚ್ಕೊಂಡು ಬರ್ಕೊಳಯ್ಯ, ನಮ್ಮನೆಗೆ. ಇದಕ್ಕೆ ವಧೂಪಚಾರ ಅಂತ ಕರೀತಾರೆ. ಓಹೋ, ಅದು ಉಪಚಾರ ಅಂತ ನೀ ಹೇಳಿದ್ದು ಇದನ್ನೇನಾ? ಬರ್ಕೊಳಯ್ಯ. ಆಮೇಲೆ ಒಳಗೆ ಹಾಕುವಂತ 70 ಸೆಂಟಿಮೀಟರ್ 12 ಬರ್ಕೊ, ಒಳ್ಳೆ ಕ್ವಾಲಿಟಿ. ಒಂದು ಮುಖ ಏನ್ ನೋಡ್ತಾ ಇದೀಯಾ? ಬರ್ಕೊಳಯ್ಯ ಐಟಮ್ ಅನ್ನ ಒಂದು 10. ಅಲ್ಲಯ್ಯ, ಮದುವೆ ಆಗ್ತಿರೋದು ನಿನ್ ಮಗಳನ್ನಲ್ವಾ? ಇದೆಲ್ಲ ನಿನ್ಗೆ ಯಾಕೆ ಕೊಡಿಸ್ಬೇಕು? ನಿನ್ ತಾತನ ಗಂಟೆನ್ ಖರ್ಚಾಗತ್ತಯ್ಯ. ಬರ್ಕೊಳಯ್ಯ. ಆಯ್ತು, ಮುಂದೆ ಕೇಳಪ್ಪ. ಪಂಚೆ ಬರ್ಕೊ, ಒಳ್ಳೆ ಕಾಟನ್ ಪಂಚೆ. ಈ ಬ್ಲಾಕ್ ಬಾರ್ಡರ್ ಬರುತ್ತೆ ನೋಡು, ಅದ್ರ ಮೇಲೆ ಜೆರ್ರಿ ಬರುತ್ತೆ, ಅದೊಂದು 2 ಡಜನ್. ಆಮೇಲೆ ಮೇಲ್ಗಡೆ ಜೆರ್ರಿ ಬರುತ್ತಲ್ಲ ಬ್ಲಾಕ್ ಮೇಲೆ, ಅದೊಂದು 3 ಡಜನ್ ಬರುತ್ತೆ. ಬರಿಯ ಅಕ್ಕ ಅಕ್ಕ, ಹೊರಗಡೆ ಏನ್ ನಡೀತಿದೆ ನೋಡ್ಬಾ. ಏನ್ ನಡೀತಾ ಇದೆ? ಅಯ್ಯೋ, ನಾನ್ ಹೇಳಿದ್ರೆ ಮಜಾ ಇರಲ್ಲ. ಅಪ್ಪ ಏನ್ ಮಾಡ್ತಿದಾರೆ ಅಂತ ನೀನೇ ನೋಡಕ್ಕ. ಸಂಜನಾ, ನಾನು ಎಲ್ಗೂ ಬರಲ್ಲ, ಪ್ಲೀಸ್. ಅಯ್ಯೋ ಬಾರಕ್ಕ, ನೀನು ಬಾ, ನೀನು ನಾನು ಹೇಳ್ತೀನಿ. ಬರ್ಕೊಳಯ್ಯ. ಚಪ್ಪಲ್ ಬರ್ಕೊ, ಗಂಡಸರದ್ದು ಬ್ರಾಕೆಟ್ ಅಲ್ಲಿ ಬರ್ಕೊ, ಲೆದರ್ ನಂಬರ್ 7 1 ಡಜನ್ ಬರ್ಕೊ. ಮಳೆಗಾಲ ಬಂತಲ್ಲ, ಪ್ಲಾಸ್ಟಿಕ್ ಚಪ್ಪಲ್ 1 ಡಜನ್ ಬರ್ಕೊ. ಅಲ್ಲಯ್ಯ, ನಿನ್ ಮಗಳಿಗೆ ತಗೋಬೇಕಾಗಿರೋದು ಲೇಡೀಸ್ ಚಪ್ಪಲ್ಲು, ಈಗ ತಗೋತಿರೋದು ಗಂಡಸರದು. ಇದು ಯಾವ ನ್ಯಾಯ? ಅಯ್ಯ ಮಂಕ್ ದಿನ್ನೆ, ಭಾರತಿ ಅವನನ್ನ ಮದುವೆ ಆಗಿ ಅವನ ಮನೆಗೆ ಹೋದ್ಮೇಲೆ ನಾನು ಲೇಡೀಸ್ ಚಪ್ಪಲ್ ಮನೇಲಿ ಇಟ್ಕೊಂಡು ಏನ್ ಮಾಡ್ಲಯ್ಯ? ಅದನ್ನ ಹಾಕೊಂಡು ತಿರ್ಗಾಡ್ಲ? ನಮ್ದು ಮೊದಲೇ ತಾಲೂಕ್ ಆಫೀಸ್ ಗೊತ್ತಲ್ಲ, ಬರ್ಕ. ಮಗಳನ್ನ ಬೆಳೆಸೋ ಕಷ್ಟ ನಿನಗೇನ ಗೊತ್ತು? ಹಗಲು ರಾತ್ರಿ ದುಡ್ದಿನ ಕಣಯ್ಯ, ಬೆವರು ಸುರಿಸ್ಕೊಂಡು.
ರವೆ 4 kg, ತೊಗರಿಬೇಳೆ 5 kg, ಅಕ್ಕಿ 50 kg, ಕಡಲೆ ಹಿಟ್ಟು 6 kg, ಉಪ್ಪು 5 kg, ಈರುಳ್ಳಿ 3 kg, ಸಾಂಬಾರ್ ಪುಡಿ 5 ಪ್ಯಾಕೆಟ್, ಅಕ್ಕಿ ಹಿಟ್ಟು 4 kg, ಗೋಧಿ ಹಿಟ್ಟು 3 kg, ಅರಿಶಿನ ಪುಡಿ 1/4 kg, ಬೆಳ್ಳುಳ್ಳಿ 1/4 kg. ಒಂದ್ 200 ಐಟಮ್ ಬರ್ತಿದ್ದಾರೆ. ಇದೆಲ್ಲ ವಧುಪಚಾರ ಅಂತ. ಟವಲು, ಪಂಚೆ, ಬೆಡ್ಶೀಟು, ಬನಿಯನ್ನು, ಚಡ್ಡಿ ಅಂತ ಒಂದ್ 20 ಐಟಮ್ಗಳಿವೆ. ಸರಿ ಆಗ್ಲಿ. ಒಟ್ನಲ್ಲಿ ಒಂದ್ ವರ್ಷಕ್ಕಾಗೋಷ್ಟು ಮನೆ ದಿನಸಿಂದ ಹಿಡಿದು ಪೊರ್ಕೆ, ಟೂತ್ ಪೇಸ್ಟು, ಪಿನಾಯಿಲ್ ತನಕ ಪಟ್ಟಿ ಕೊಟ್ಟಿದ್ದಾನೆ. ಮದುವೆ ಆಗ್ತಿರೋದ್ ಮಗಳನ್ನ ಉಪಚಾರ ಅಪ್ಪನಿಗೆ. ಅಯ್ಯೋ ಮಹಾ ಜಿಪಣ. ಹಣ ಅಂದ್ರೆ ಪ್ರಾಣ. ಒಂದ್ 10 ಪೈಸಾ ಬಚ್ಚಲಲ್ಲಿ ಬಿದ್ದಿದ್ರು ಎತ್ತಿಟ್ಕೊಳ್ಳೋ ಆಸಾಮಿ. ಕೊಡೋಣ ಬಿಡು, ನಮಗೂ ಅದೇ ತಾನೇ ಬೇಕಾಗಿರೋದು. ಅವ್ರು ಹೇಳಿರೋ ಅಷ್ಟು ಐಟಮ್ ಇನ್ನು 10 ನಿಮಿಷದಲ್ಲಿ ಅವ್ನ ಮನೇಲಿ ಇರುತ್ತೆ. ಸಾಮಾನುಗಳೆಲ್ಲ ಬೇಗ ಬೇಗ ಇಳಿಸ್ರು, ಜೋಡಿಸಿ ಒಳಗಡೆ ಇಳಿರು, ಬೇಗ ಬೇಗ ಇಳಿಸಿ ಎಲ್ಲ ಒಳಗಡೆ ತಗೊಂಡೋಗಿ. ಒಳಗಡೆ ಜೋಡಿಸಿ. ಬಾಳೆಹಣ್ಣು ಮೆತ್ತಿಗಿಡಪ್ಪ. ಹಿಟ್ಟು ಅದೇನಪ್ಪ, ಮಣಿ ಅಲ್ಲೆಡ. ಅಯ್ಯಯ್ಯೋ, ಅಕ್ಕಿ ಮೂಟೆ 4, ತೆಂಗಿನಕಾಯಿ 15, ಮಸಾಲೆ ಪುಡಿ ದೊಡ್ಡ ಪ್ಯಾಕೆಟು. ನಿಮ್ಗೆಲ್ಲ ಒಳ್ಳೇದಾಗ್ಲಪ್ಪ, ಒಳ್ಳೇದಾಗ್ಲ. ಬನ್ನಿ. ರಾಮಪ್ಪ ಮನೇಲಿದ್ಯಾ? ಓಹೋ ಸುಬ್ಬಣ್ಣ, ಬರ್ಬೇಕು. ಓಹೋ ಹಳೆಯಂದ್ರು, ಬರ್ಬೇಕು. ನೀವು ಕಳಿಸ್ಕೊಟ್ಟ ಐಟಮ್ ಅನ್ನೆಲ್ಲ ನೋಡಿದೆ, ತುಂಬಾ ಸಂತೋಷ ಆಯ್ತು. ನಿಮಗ್ ಸಂತೋಷ ಆದ್ರೆ ನನಗೂ ಸಂತೋಷನೇ. ಅದು ಅಳಿಯಂದ್ರು ಭಾರತಿ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ಅಯ್ಯೋ, ನೀವು ಮದುವೆ ಆಗೋ ಹೆಣ್ಣು, ನಿಮ್ಮ ಸೊತ್ತು, ನಿಮ್ಮ ಸಂತೋಷ, ನನ್ನ ಅನುಮತಿ ಯಾಕೆ? ಬನ್ನಿ, ಧಾರಾಳವಾಗಿ ಮಾತಾಡಿ. ಬನ್ನಿ ಹೇಳಿ ಅಂದ್ರೆ ಬನ್ನಿ. ಅಮ್ಮ ಎಲ್ಗೆ ಹೋದ್ಲು? ದೇವಸ್ಥಾನಕ್ಕೆ ಹೋಗಿದಾರಾ? ಹಾಗಿದ್ರೆ ಒಂದು ನಿಮಿಷ ಮಗಳೇ. ಅಯ್ಯೋ ನಿನ್ ಭಾಷೆನೆ ಅಶ್ವಾಗತ್ತಾ? ಅಡಿಗೆ ಮನೇಲಿ ಏನಾದ್ರು ಇಟ್ಟಿದಾಳ ನೋಡು ಅಮ್ಮ. ಈಗ ಹೊರಗಡೆ ಹೋಗು. ಭಾರತಿ ಹತ್ರ ನಮ್ಮ ಅಳಿ ಅಂದ್ರೆ ಏನೋ ಮಾತಾಡ್ಬೇಕಂತ, ಹೊರಗಡೆ ಹೋಗು. ಮ್ಯೂಟು ಆಡಿಯೋ ವಿಡಿಯೋ ನೀನು ನಂಗೇನು ಅರ್ಥ ಆಗಲ್ಲ. ನಡಿಯ ಹೊರಗಡೆ. ಅಯ್ಯೋ ರಾಮಪ್ಪ ಅವರೇ, ಯಾಕೆ ತಳ್ತೀರ ಅವ್ರನ್ನ? ಅವರು ಇರ್ಲಿ ಬಿಡಿ. ಮಾತಾಡಿ ತಡ್ಬಿಟ್ಟಿರಾ, ಕೇಳಿಸಲ್ಲ ಅನ್ಕೊಂಡು ಜಾಗ್ರತೆ. ಏಯ್ ನಡಿಯ ಹೊರಗಡೆ, ನಡಿಯೇ. ಅಳಿಯಂದ್ರು ಪಾಪ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಬಹಳ ಆಸೆ ಪಟ್ಟು ಬಂದಿದ್ದಾರೆ. ನೋಡು ಮಗಳೇ, ಮಾತಾಡು. ಅಪ್ಪ, ನಾನ್ ಮಾತಾಡಲ್ಲ ಅಪ್ಪ. ಹಾಗಂದ್ರೆ ಹೆಂಗಮ್ಮ? ಮುಂದೆ ಮದುವೆ ಆಗ್ಬೇಕಾದವರು ಒಬ್ರಿಗೊಬ್ರು ಮಾತಾಡ್ಕೊಳ್ತಿದ್ರೆ ಅರ್ಥ ಆಗೋದು ಹೇಗಮ್ಮ? ಅಪ್ಪ ಪ್ಲೀಸ್, ನಾನು ಅವ್ರ ಜೊತೆ ಮಾತಾಡಲ್ಲ. ನಾನು ಅರ್ಥ ಮಾಡ್ಕೊಳ್ಳಿ ಅಪ್ಪ. ಅವ್ರನ್ನ ಹೋಗು ಅಂತ ಹೇಳಿ ಅಪ್ಪ. ಅಯ್ಯೋ ಹಿಂಗ್ ನಾಚ್ಕೊಂಡ್ರೆ ಮದುವೆ ಮಾಡ್ಕೊಳಕಾಗತ್ತೇನಮ್ಮ? ನೀನ್ ನನ್ನ ಚಿನ್ನ, ನನ್ನ ಮೊನ್ನ, ಏನ್ ಹೆದರ್ಕೋಬೇಡ. ಪಾಪ ಅಳಿಯಂದ್ರು ತುಂಬಾ ಒಳ್ಳೆಯವ್ರು ಕಣಮ್ಮ. ಅಪ್ಪ, ನಾನ್ ನಿಮ್ ಮಗಳು ಅಪ್ಪ.
ನಿಮ್ಮ ಹತ್ರ ನಾನು ಇಷ್ಟೊಂದು ಕೇಳ್ಕೋಬೇಕಾ? ಅಪ್ಪ ಪ್ಲೀಸ್ ಅಪ್ಪ, ನನ್ನ ಬಲವಂತ ಮಾಡಬೇಡಿ ಪ್ಲೀಸ್ ಅಪ್ಪ. ಅಯ್ಯೋ, 2 ನಿಮಿಷಮ್ಮ. ಅಳಿ ಅಂದ್ರೇನೋ ಹೇಳ್ತಾರೆ, ಕೇಳಿಸ್ಕೋ ಅಷ್ಟೇ. ನಾ ಬರ್ತೀನಿ ಅಳಿ ಅಂದ್ರೆ, ನಾ ಬರ್ತೀನಿ. ತುಂಬಾ ನೀರು, ಇದರಲ್ಲಿ ತೊಳೆದ ನೀರು ಯಾವುದು, ಕಣ್ಣೀರು ಯಾವುದು ಗೊತ್ತಾಗ್ತಾನೆ ಇಲ್ಲ. ಬಿಡ ಮನೋಜ, ಅಳ್ಬೇಡ. ಭಾರತಿ ರಾಜೇಶನ್ ಮದುವೆ ಆದ್ರೆ ಸುಖವಾಗಿರ್ತಾಳ ಕಣೋ. ನೀನ್ ಪ್ರೀತಿಸಿದ ಹುಡುಗಿ ಸುಖವಾಗಿರೋದಾದ್ರೆ ನೀನೇ ತ್ಯಾಗ ಮಾಡ್ಬಿಡೋ. ಇದೇನ್ ದೊಡ್ಡ ವಿಷಯ ಮನೋಜ. ಹುಟ್ಟಿಸಿದ ಅಪ್ಪ ಅಮ್ಮನೆ ಕೈ ಹಿಡಿಲಿಲ್ಲ, ದಾರಿಲ್ ಬಿಸಾಕೋದ್ರು. ಇನ್ನು ಸಂಬಂಧನೇ ಇಲ್ಲದೆ ಇರೋ ಹುಡುಗಿ ನನ್ ಜೊತೆ ಯಾಕೆ ಬರ್ತಾಳೆ? ಕಷ್ಟ ಹೇಳ್ಕೊಳಕ್ಕೆ, ದುಃಖ ತೋಡ್ಕೊಳಕ್ಕೆ. ಬ್ರಹ್ಮ ಈ ಭೂಮಿ ಮೇಲೆ ಬಿಟ್ಟಿರೋದು 2 ಜೀವ. ಒಂದು ನೀನು, ಇನ್ನೊಂದು ಭಾರತಿ. ನಿನ್ನ ಹತ್ರ ಹೇಳ್ಕೊಳಕ್ ಮನಸ್ಸಿಲ್ಲ. ಭಾರತಿ ಹತ್ರ ಹೇಳೋದಕ್ಕೆ ಮೊಬೈಲ್ ಇಲ್ಲ. ಅವಳ ಹತ್ರ ಮಾತಾಡಕ್ಕಿದ್ದು ಅದು 1 ಮೊಬೈಲು, ಅದನ್ನು ಎಸೆದ್ಬಿಟ್ಟೆ. ಒಂದೇ ಒಂದ್ಸಲ ಅವಳ ವಾಯ್ಸ್ ಕೇಳಬೇಕು ಅನ್ಸ್ತಿದೆ ಕಣೋ. ತುಂಬಾ ಆಸೆ ಆಗ್ತದೆ. ಏನೋ ಮಾಡ್ಲಿ. ನಿಮ್ಮಪ್ಪ ಕೇಳಿರೋ ವಧುಪಚಾರನೆಲ್ಲ ನಾನು ಕೊಟ್ಟಿದ್ದೀನಿ. ನನಗೆ ಹಕ್ಕಿದೆ ನಿನ್ನ ಹತ್ರ ಮಾತಾಡೋದಕ್ಕೆ. ನನಗೆ ಯಾವಾಗ ಅನ್ಸುತ್ತೋ ಅವಾಗೆಲ್ಲ ಬರ್ಬೋದು. ನನ್ನ ಕೆನ್ನೆಗೆ ಒಡೆದೋಗಿದ್ದೆ ಅಲ್ವಾ? ಈಗೇನ್ ಮಾಡ್ತೀಯಾ? ಅದನ್ನು ನಾನೇ ಹೇಳ್ತೀನಿ. ಯಾವ ಕೈಯಲ್ಲಿ ಈ ಕೆನ್ನೆಗೆ ಹೊಡೆದಿದ್ದೋ ಅದೇ ಕೈಯಲ್ಲಿ ಈ ಕೆನ್ನೆನ ಒಂದ್ಸಲ ಮುಟ್ಬಿಡು. ನೋವೆಲ್ಲ ಮರ್ತು ಹೋಗ್ಬಿಡುತ್ತೆ. ನೋಡಿ ಪ್ಲೀಸ್ ಹೀಗೆಲ್ಲ ಮಾತಾಡ್ಬೇಡಿ. ನನಗಿದೆಲ್ಲ ಇಷ್ಟ ಆಗಲ್ಲ. ನನಗಾಗುತ್ತೆ. ಒಂದೇ ಒಂದ್ಸಲ ಮುಟ್ಬಿಡು ಸಾಕು. ಬೇಗ ನೋಡು, ಟೈಮ್ ಈಗ 11:55 ತೋರಿಸ್ತಾ ಇದೆ. ನಿನಗೆ 5 ನಿಮಿಷ ಟೈಮ್ ಕೊಡ್ತೀನಿ. 12 ಗಂಟೆ ಆಗೋದ್ರೊಳಗೆ ಮುಟ್ಟಬೇಕು.